ದೇಶದ ರಾಜಕೀಯದ ಬಗ್ಗೆ ಹೆಚ್ಚು ಜ್ಞಾನ ಇರತಕ್ಕಂಥ ವ್ಯಕ್ತಿ. ಅದಕ್ಕಾಗಿಯೇ ಇವರಿಗೆ ಯೋಜನಾ ಸಮಿತಿಯ ಉಪಾಧ್ಯಕ್ಷರಾಗಿ ನೇಮಕ ಮಾಡಿದ್ದೆ ನಾನು. ಆದರೆ ಚುನಾವಣೆ ಬಂದಿದ್ದರಿಂದ ರಾಜೀನಾಮೆ ಕೊಟ್ಟಿದ್ದಾರೆ. ಉತ್ತಮ ವಾಗ್ಮಿ, ರಾಜಕೀಯ ಜ್ಞಾನ ಇರ್ತಕ್ಕಂಥ ವ್ಯಕ್ತಿ, ಬಡವರ ಬಗ್ಗೆ ಕಾಳಜಿ ಇರ್ತಕ್ಕಂಥ ವ್ಯಕ್ತಿ, ಕಾಂಗ್ರೆಸ್ನ ಸಿದ್ಧಾಂತವನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ, ಕಾಂಗ್ರೆಸ್ನ ಸಿದ್ಧಾಂತಕ್ಕೆ ಬದ್ಧರಾಗಿರ್ತಕ್ಕಂಥ ವ್ಯಕ್ತಿ. ಅಂತ ವ್ಯಕ್ತಿಯನ್ನ ಲೋಕಸಭೆಗೆ ನಾವು ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ. ಒಬ್ಬ ಅಲ್ಪ ಅಭ್ಯರ್ಥಿಯನ್ನ ಕಾಂಗ್ರೆಸ್ನಿಂದ ಮಾಡಿದ್ದೇವೆ. ಬಿಜೆಪಿಯಿಂದ ಅಲ್ಲಿ ಚಿಕ್ಕಮಗಳೂರಿನಲ್ಲಿ ತಿರಸ್ಕರಿಸಲ್ಪಟ್ಟಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅಭ್ಯರ್ಥಿ ಇದ್ದಾರೆ. ಯಾವ ಕಾರಣಕ್ಕೂ ಕೂಡ ಪ್ರೊಫೆಸರ್ ರಾಜೀವ್ ಗೌಡರನ್ನ ಅವರು ರಾಜೀವ್ ಗೌಡರಿಗೆ ಸಮಾನರಲ್ಲ. ಅವರ ಉಡುಪಿ ಮಂಗಳೂರಿನಲ್ಲಿ ಉಡುಪಿ ಚಿಕ್ಕಮಗಳೂರಿನಲ್ಲಿ ಗೋಬ್ಯಾಕ್ ಶೋಭಾ ಅಂತ ಹೇಳಿದವರನ್ನು ಇಲ್ಲಿ ಕರ್ಕೊಂಡು ಅಭ್ಯರ್ಥಿ ಮಾಡಿದ್ದಾರೆ. ಇಲ್ಲಿ ಏನ್ ಮಾಡ್ಬೇಕು ನೀವು? ಗೋಬ್ಯಾಕ್ ಶೋಭಾ ಅಂತ ಹೇಳಬೇಕು ಬೇಡ. ಇದನ್ನು ನಾವೇ ಹೇಳಿಲ್ಲ, ಅವರು ಪಕ್ಷದವರೇ ಹೇಳಿದ್ರು. ಗೋಬ್ಯಾಕ್ ಶೋಭಾ ಅಂತ ಹೇಳಿದವರು ಯಾರು? ಅವರು ಪಕ್ಷದವರೇ ಹೇಳಿದ್ರು. ಅವರೇ ಹೇಳಿದ್ರೆ ನೀವು ಹೇಳಬೇಕು ಬೇಡ. ಇದು ಒಂದು. ಎರಡನೇದು, ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ 10 ವರ್ಷಗಳಾಗಿದೆ. ಈ 10 ವರ್ಷಗಳಲ್ಲಿ ಅವರು ಈ ದೇಶಕ್ಕೆ, ಈ ದೇಶದ ಜನರಿಗೆ ಏನೆಲ್ಲ ಹೇಳಿದ್ರು ಅವುಗಳನ್ನ ಈಡೇರಿಸಿದಾರ? ನರೇಂದ್ರ ಮೋದಿ ಅವರು ಹೇಳಿದ್ರು 2014ರಲ್ಲಿ ವಿದೇಶದಲ್ಲಿ ಕಪ್ಪು ಹಣ ಇದೆ, ಅದನ್ನು ತಗೊಂಡು ಪ್ರತಿ ಕುಟುಂಬಗಳಿಗೆ 15 ಲಕ್ಷ ಅವ್ರ ಅಕೌಂಟ್ ಹಾಕ್ಬಿಟ್ಟಿವಿ ಅಂತ ಹೇಳಿದ್ರು. ಎಷ್ಟು ವರ್ಷ ಆಗಿದೆ ಹೇಳಿ? 10 ವರ್ಷಗಳಾಯಿತು. ಆಗ್ಲಿರದೆ ನರೇಂದ್ರ ಮೋದಿ ಅವರು ಸುಳ್ಳು ಹೇಳಿದ್ರು. ಈ ದೇಶದ ಯುವಕರಿಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ. 10 ವರ್ಷ ಆಯ್ತು ಬಿಜೆಪಿ ಸರ್ಕಾರ ಬಂದು. 10 ವರ್ಷಗಳಲ್ಲಿ ಎಷ್ಟು ಕೋಟಿ ಉದ್ಯೋಗ ಸೃಷ್ಟಿಯಾಗಬೇಕಿತ್ತು? 20 ಕೋಟಿ. 1 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡಿದ. ಇದು ನಷ್ಟ ಆಗಿದೆ. ಇದು ಎರಡನೇ ವೈಫಲ್ಯ. ಮೂರನೇ ವೈಫಲ್ಯ ಅಚ್ಚೇದಿ ಆಯೋಗ ಅಂತದ್ದು. ಅಚ್ಚೇದಿ ಆಯೋಗ ಎಲ್ಲ ಬೆಲೆಗಳನ್ನೆಲ್ಲ ಇಳಿಸ್ಬಿಟ್ಟಿವಿ. ಪೆಟ್ರೋಲ್ ಬೆಲೆ ಇಳಿಸ್ತೀವಿ, ಡೀಸೆಲ್ ಬೆಲೆ ಇಳಿಸ್ತೀವಿ, ಗ್ಯಾಸ್ ಬೆಲೆ ಇಳಿಸ್ತೀವಿ, ಗೊಬ್ಬರದ ಬೆಲೆ ಇಳಿಸ್ತೀವಿ, ಚಿನ್ನದ ಬೆಲೆ ಇಳಿಸ್ತೀವಿ.
2014ರಲ್ಲಿ ಲೀಟರ್ ಡೀಸೆಲ್ 40 ಆಸುಪಾಸು ಇವತ್ತು 90 ರೂಪಾಯಿಗೆ ಆಗಿದೆ. ಗ್ಯಾಸ್ ಬೆಲೆ